ಇದೇನೋ ಬಂಗಾರಿ, ಉತ್ಸವದ ದಿವಸ ಹೀಗೆ ಬಣಬಣ ಗುಟ್ಕೊಂಡು ಕೂತಿದ್ಯಾ? ಏನ್ ಭಕ್ತಾದಿಗಳನ್ನು ಚಪ್ಪಲಿ ಸಮೇತ ಒಳಗ್ ಬಿಟ್ಬಿಟ್ಯಾ ಹೇಗೆ? ನೀವೊಂದು ಬೆಳಗ್ಗೆ 5 ಗಂಟೆಯಿಂದ ಕಾಯ್ಕೊಂಡೆ ಕೂತಿದ್ದೀನಿ, ಭಕ್ತರು ಇಲ್ಲ ಆದಿನೂ ಇಲ್ಲ. ಜನ ಸಾಗರನೆ ತುಂಬ್ಕೊಬಿಡುತ್ತೆ, ನಂಗೊಬ್ಬನಿಗೆ ಆಗಲ್ಲ, ನೀನು ಬಾಮ ಅಂತ ಹೇಳಿದ್ದೆ, ಅವಳು ಬಂದು ಹೋದ್ಲು. ಇರೋ 3 ಜೊತೆ ಚಪ್ಪಲಿನು ದೇವಸ್ಥಾನ ಸಿಬ್ಬಂದಿಗಳದ್ದೇ. ಏನು ಹಾಗಂದ್ರೆ ದೇವಸ್ಥಾನಕ್ಕೆ ಜನವೇ ಬಂದಿಲ್ವಾ? ಶೇಖರಣ್ಣ, ಜನ ಬಂದಿದ್ರೆ ನಿಮ್ಮ ಹತ್ರ ಇಷ್ಟೊತ್ತು ನಿಂತ್ಕೊಂಡು ಮಾತಾಡಕ್ ಆಗ್ತಿತ್ತಾ? ಒಂದು ನರಪಿಳ್ಳೆನೂ ಇಲ್ಲ, ಬೆಳಗ್ಗೆಯಿಂದ ತೂ ಕಟ್ಸಿದ್ದಾಯ್ತು. ಶೇಖರಣ್ಣ, ಕಳಸಾರ್ತಿ ಉತ್ಸವದಲ್ಲಿ ನೀವಿದ್ರ? ನೋಡಿದ್ರ ಶ್ರೀಚಕ್ರ ಉದ್ಭವನ? ಕಳಸಾರ್ತಿ ನೀವು ಹೀಗೆ ಬೀಕು ಅಂತಿತ್ತ? ನೋಡ್ದೆ ಏನೋ, ಆ ವರ್ಷನೇ ನಮ್ ಸುಂದರಿ ಹುಟ್ಟಿದ್ದು. ಆಗ ದೇವಸ್ಥಾನದ ಭರ್ತಿ ಜನ, ಏನು ಕೈ ಕಾಲು ಆಡೋಕ್ ಜಾಗ ಇರಲಿಲ್ಲ. ಮೇಲಿಂದ ಸಾಸಿವೆ ಕಾಳು ಉದುರಿಸಿದ್ರೆ ಒಂದೇ ಒಂದು ಕಾಳು ನೆಲ ಸೇರ್ತಿರ್ಲಿಲ್ಲ, ಅಷ್ಟು ಜನ. ನನಗೋ ಆಗಿನ್ನೂ ಹೊಸದು ಪ್ರಸಾದ ಮಾಡೋ ಕೆಲಸ, ಕೈ ಕಾಲೇ ಓಡ್ಲಿಲ್ಲ. ಆದ್ರೂ ಬಂದ ಭಕ್ತರಿಗೆಲ್ಲ ಕೊರತೆ ಆಗದ ಹಾಗೆ ಅಡುಗೆ ಮಾಡಿ ಹಾಕಿದ್ದೀನಿ. ಈ ಸರ್ತಿ ಯಾಕೆ ಹೀಗೆ? ಅದೇ ನನಗೂ ಅರ್ಥ ಆಗ್ತಿಲ್ಲಪ್ಪ. ಒಟ್ನಲ್ಲಿ ನನ್ನ ಅದೃಷ್ಟ ಚೆನ್ನಾಗಿಲ್ಲ ಬಿಡಿ. ಈ ಸಲ ಉತ್ಸವದಲ್ಲಿ ವ್ಯಾಪಾರ ಚೆನ್ನಾಗಾಗುತ್ತೆ, ಒಂದಿಷ್ಟು ದುಡ್ಡು ಉಳಿಸಿ ನಮ್ಮಮ್ಮನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಕೊಂಡಿದ್ದೆ. ಯಾಕೋ ಯಾವುದೋ ಆಗೋ ಹಾಗೆ ಕಾಣ್ತಿಲ್ಲ. ಅದೇನಾಯ್ತು, ಯಾವನೇನು ಮಾಡಿದ್ನೋ ಏನೋ, ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೊತ್ತಾಗೋಯ್ತು ಅಂತ ದಡಬಡ ಅಂತ ಓಡ್ ಬಂದೆ, ಇನ್ನು ಪಂಚಾಕ್ಷರಿ ಬೊಂಬಡ ಬಜಾಯಿಸ್ತಾನೆ ಅಂತ. ತಡಿ, ಒಳಗೆ ಪರಿಸ್ಥಿತಿ ಹೇಗಿದೆ ನೋಡಿ ಬರ್ತೀನಿ. ಇನ್ನು 20 ದಿವಸಗಳಲ್ಲಿ ಆ ಮಹಾದೇವಿ ಶಕ್ತಿ ಸಂಪೂರ್ಣವಾಗಿ ಹುಡುಕೋಗುತ್ತೆ. ಅವಳು ಪವಾಡಗಳನ್ನಾಗಲಿ ನಮ್ಮ ವಿರುದ್ಧ ಮಾಯಗಳನ್ನಾಗಲಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿಗೆ ನಮ್ಮ ಕಾರ್ಯಸಿದ್ಧಿಗೆ ಯಾವ ಅಡೆತಡೆಗಳು ಇರೋದಿಲ್ಲ. ವಿರೂಪಾಕ್ಷ, ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ. ಜನ ಇಲ್ಲ, ಪೂಜೆ ಇಲ್ಲ, ಹೋಮ ಹವನಗಳಿಲ್ಲ, ಎಲ್ಲೆಲ್ಲೂ ಸ್ಮಶಾನ ಮೌನ. ಅನುಭವಿಸ್ಲಿ. ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಕೊಟ್ಟು ಎಷ್ಟೊಂದು ಸಂತೋಷ ಪಡ್ತಾ ಇದ್ಲು ಆ ಮಹಾತಾಯಿ. ಈಗ ಆನಂದ ಪಡೋ ಕಾಲ ನಮ್ಮದು. ಕಾಲರುದ್ರ ಕಡಿಕೆ. सहस्रशीर्ष पुरुषः सहस्राक्ष सहस्रपाद. ಯಾಕೋ ಇವತ್ತು ಅಭಿಷೇಕ, ಅಮ್ಮನವ್ರ ಪೂಜೆ, ಯಾವುದ್ರಲ್ಲೂ ಯಾಕೋ ಉತ್ಸಾಹ ಇಲ್ಲ. ಏನೇ ತೊಂದರೆ ಇರಲಿ, ಎಂಥ ಕಷ್ಟನೇ ಬರಲಿ, ಯಾವತ್ತೂ ನಾನು ಪೂಜೆಯಲ್ಲಿ ಆಸಕ್ತಿನ ಕಳ್ಕೊಂಡೇ ಇರಲಿಲ್ಲ. ಅಮ್ಮನವ್ರ ಪೂಜೆನ ಅಷ್ಟು ಆನಂದದಿಂದ ಮಾಡ್ತಾ ಇದ್ದೆ. ಇನ್ನೇನು ಉತ್ಸವ ಕಾಲ ಶುರುವಾಗಿದೆ, ಅಂಥದ್ರಲ್ಲಿ ಈಗ ನಿರಾಸಕ್ತಿ ಆಗ್ತಾ ಇದೆಯಲ್ಲ, ಏನು ಅಂತಾನೆ ತಿಳಿತಿಲ್ಲ. ಅಮ್ಮ ತಾಯಿ, ದಯವಿಟ್ಟು ಕ್ಷಮಿಸಮ್ಮ. ಯಾವತ್ತೂ ನೀನೇ ನನಗೆ ಚೈತನ್ಯವಾಗಿದ್ದೆ, ಇವತ್ತು ಇದೇನಾಗ್ತಿದೆ ಅಂತ ತಿಳಿತಿಲ್ಲ. ಯಾಕಮ್ಮ ತಾಯಿ ಹೀಗೆ?
ಜನ ಇಲ್ಲ, ಜಾತ್ರೆ ಸಂಭ್ರಮ ಇಲ್ಲ, ಎಲ್ಲೂ ಕಳೆನೇ ಕಾಣ್ತಾ ಇಲ್ಲ. ಪಾಳು ಬಿದ್ದ ಗುಡಿ ಆಗ್ತಾ ಇದೆಯಲ್ಲ. ವೈಭವದಿಂದ ಮೆರೆದಂಥ ಚಕ್ರಾಪುರಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಮತ್ತೆ ಆ ವೈಭವಗಳನ್ನು ನೋಡೋ ಹಾಗೆ ಮಾಡು ತಾಯಿ. ನನಗೆ ನಿನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ಶಕ್ತಿ ಕೊಡು ತಾಯಿ. ಎಲ್ಲವೂ ಮೊದಲಿನಂತೆ ಆಗಿ ನೀನೇ ಕಾದು ಕಾಪಾಡಬೇಕು ತಾಯಿ. ನಾನು ಹೊರಗಡೆ ಹೋಗಿ ಹೋಮ ಮುಗಿತಾ ಪ್ರಸಾದ ತಯಾರಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಮುಂದಿನ ಅಭಿಷೇಕ ಅಲಂಕಾರ ಎಲ್ಲ ನೀನು ನೋಡ್ಕೊ. ತೋ ವೆಂಕಟೇಶ, ಅನ್ನ ಬೆಂದಿದೆಯಾ ನೋಡು, ಬಸ್ದು ಬಿಡು. ರಂಗ, ಇನ್ನಾಲ ಕೊಬ್ಬರಿ ತುರಿಯಕ್ಕೆ ಎಷ್ಟೊತ್ತು ಮಾಡ್ತೀಯ? ಶೇಖ್ರಿ, ಹಾ, ಇವತ್ತೇನು ಹೆಚ್ಚಿಗೆ ಪ್ರಸಾದ ಮಾಡಬೇಡ ಕಣ. ಜನನೇ ಇಲ್ಲ, ಹೆಚ್ಚಿಗೆ ಪ್ರಸಾದ ಮಾಡಿದ್ರೆ ಸುಮ್ಮನೆ ದಂಡ ಆಗುತ್ತೆ. ನೀನೇ ಹೇಳಿದ್ದು 60 ಜನಕ್ಕೋ 100 ಜನಕ್ಕೋ ಜಾಸ್ತಿ ಮಾಡು ಅಂತ. 6 ಸೇರು ಅಕ್ಕಿ ಜಾಸ್ತಿ ಬಸ್ತಿದ್ದೀನಿ, ಏನು ಮಾಡಲಿ ಇವಾಗ? ಬುದ್ಧಿ ಬೇಡವಾ ಶೇಖ್ರಿ ನಿನಗೆ? ದೇವಸ್ಥಾನದ ಪಾಠಶಾಲೆಯಲ್ಲಿ 20 ವರ್ಷ ಮಣ್ಣು ಹೊತ್ತಿದ್ಯಾ? ಎಷ್ಟು ಜನ ಇದ್ದಾರೆ, ಏನು ಬೇಕು ಏನು ಬೇಡ ಅನ್ನೋ ಪರಿಜ್ಞಾನ ಬೇಡವಾ ನಿನಗೆ? ನಿನಗೇನಪ್ಪ, ಉಗ್ರಾಣದಲ್ಲಿ ದಿನಸಿ ಇರುತ್ತೆ, ತರ್ತೀಯ, ಬೇಯಿಸ್ತೀಯ, ಹಾಕ್ತೀಯ. ಒಂದು ಕೆಲಸ ಮಾಡು, ಸಂಜೆಗೆ ಏನಾದರೂ ಪ್ರಸಾದ ಉಳಿದ್ರೆ ಅರ್ಧ ನೀನು ಸುರ್ಕೋ, ಇನ್ನು ಅರ್ಧ ನನಗೆ ಸುರಿ. ಅಯ್ಯೋ ಪಂಚಾಕ್ಷರಿ, ನೀನು ಹೇಳಿದ ಮೇಲೆ ನೀನು ಹೇಳಿದ್ದಕ್ಕೆ ಮಾಡಿತ್ತು ಇದೆಲ್ಲ. ಜನ ಜಾಸ್ತಿ ಬರ್ಬೋದು, ಸ್ವಲ್ಪ ಪ್ರಸಾದನ ಜಾಸ್ತಿ ಮಾಡು ಅಂತ ಹೇಳಿದ್ದೆ. ಆದರೆ ನೀನು ದೇವಸ್ಥಾನ ಪ್ರಾಂಗಣಕ್ಕೆ ಬಂದ್ಬಿಟ್ಟು ನೋಡೋಕ್ಕಾಗಲ್ವ ಜನ ಇದಾರೆ ಇಲ್ವಾ ಅಂತ? ಹೊರಗಿನ ಜನ ಒಬ್ಬರು ಇಲ್ಲಯ್ಯ, ಇರೋರೆಲ್ಲ ದೇವಸ್ಥಾನ ಸಿಬ್ಬಂದಿಗಳು, ಹೂ ಮಾರೋರು, ಹಣ್ಣು ಮಾರೋರು, ಚಪ್ಪಲಿಕಾಯಿ ಅವನು. ಎಲ್ರದ್ದು ಒಂದೇ ಬೋಂಬಿಡಿ, ಯಾಕೆ ಜನ ಬರ್ತಾ ಇಲ್ಲ ಅಂತ. ಅಲ್ಲ, ನನ್ನನ್ನು ಕೇಳಿದ್ರೆ ನಾನು ಏನಯ್ಯ ಉತ್ತರ ಕೊಡಲಿ? ಯಾಕೋ ಏನೋ ದೇವಸ್ಥಾನದಲ್ಲಿ ಉತ್ಸವದ ಕಳೆನೇ ಕಾಣ್ತಾ ಇಲ್ಲ. ದೇವಸ್ಥಾನ ಎಲ್ಲ ಬಿಕೋ ಅಂತ ಇದೆ. ಬೇರೆ ಭಕ್ತಾದಿಗಳು ಹೋಗಲಿ, ನಿತ್ಯ ಬಂದು ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತಿದ್ರಲ್ಲ, ಅವರೂ ಬರ್ತಾ ಇಲ್ಲ. ಆ ಬೇಜಾರಿಗೆ ನಿನ್ನ ಮೇಲೆ ಸ್ವಲ್ಪ ರೇಗ್ಬಿಟ್ಟೆ, ಮನ್ಸಿಗೆ ತೊಗೋಬೇಡ ಶೇಖ್ರಿ. ಪರವಾಗಿಲ್ಲ ಬಿಡು. ಆದರೆ ಈಗೇನು ಮಾಡೋದು? ಅಮ್ಮನವ್ರ ಪ್ರಸಾದ ಅಂತ ಮಾಡಿರೋದು, ಚೆಲ್ಲೋ ಹಾಗೂ ಇಲ್ಲ. ಒಂದು ಕೆಲಸ ಮಾಡು, ಸಂಜೆಗೆ ಇದೇ ಪ್ರಸಾದನೇ ಇರಲಿ, ಮತ್ತೇನು ಮಾಡೋಕ್ಕೆ ಹೋಗಬೇಡ, ಸರಿನಾ? ಅದೇನಾಗಿದೆ ಅಮ್ಮನವ್ರ ದೇವಸ್ಥಾನಕ್ಕೆ? ಲೇ ವೆಂಕಟೇಶ, ಅಷ್ಟನ್ನಕ್ಕೂ ಪುಳಿಯೋಗರೆ ಕಲಿಸ್ಬೇಡ ಕಣೋ. ಹೆಚ್ಚಿರೋ ತರಕಾರಿನ ತಣ್ಣೀರು ಬಟ್ಟೆಲಿ ಮುಚ್ಚಿಡು. ಅನ್ನನೂ ಅಷ್ಟೇ, ರಾತ್ರಿಗೂ ಆಗ್ಬೇಕಿದೇನೆ. ಇದ್ರ ಮನೆ ಹಾಳಾಗ ಹೋಗದೆ ಇದ್ರೂ ಆಗ್ತಿತ್ತು. ಬೆಳಗ್ಗೆನೇ ಎದ್ದೋದೆ, ಏನೋ ಮಹಾ ಸಂಪಾದನೆ ಆಗುತ್ತೆ ಅಂತ. ಸಾಲದಕ್ಕೆ 2,000 ರೂಪಾಯಿ ಕೊಟ್ಟು ಆಟೋ ಬೇರೆ ಸರಿ ಮಾಡಿಸಿದ್ದೀನಿ. ಒಬ್ಬ ನರಪಿಳ್ಳೆನೂ ಇಲ್ವೇ ಚಕ್ರಾಪುರಿ ಉತ್ಸವದ ಪ್ರಾರಂಭಕ್ಕೆ? ಅಷ್ಟು ವೈಭವದಿಂದ ಮೆರೆದ ನರಸಿಂಹದೇವರ ಹಂಪೆನೇ ಹಾಳು ಬಿದ್ದೋಯ್ತು. ಇನ್ನು ಚಕ್ರಾಪುರಿಗೂ ಅದೇ ಗತಿ ಬರುತ್ತೆ ಅಂತ ಸೂಚನೆನ